ಬೆಳ್ಳಂ ಬೆಳಗ್ಗೆ ಲಕ್ನೋ ವಿರುದ್ಧ ಆರ್‌ಸಿಬಿ ದೊಡ್ಡ ಬದಲಾವಣೆ. ಆರ್‌ಸಿಬಿ ಪ್ಲೇಯಿಂಗ್ 11 ಹೇಗಿದೆ ಗೊತ್ತಾ? ಲಕ್ನೋ ವಿರುದ್ಧ ಇವತ್ತು ಆರ್‌ಸಿಬಿ ಪಂದ್ಯವನ್ನು ಆಡ್ತಾರೆ. ನಮ್ಮ ತಂಡದ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಆಗೋದಕ್ಕೆ ರೆಡಿಯಾಗಿದೆ. ನಿಮಗೆ ಗೊತ್ತು ಲಾಸ್ಟ್ 2-3 ದಿವಸದಿಂದ ಏನೇನೆಲ್ಲ ಆಗ್ತಿದೆ ಆರ್‌ಸಿಬಿ ತಂಡದಲ್ಲಿ ಅಂತ. ದೇವದತ್ ಪಡಿಕ್ಕಲ್ ಜಾಗದಲ್ಲಿ ಮಯಾಂಕ್ ಅಗರ್ವಾಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಪ್ಲೇಯಿಂಗ್ 11ಗೆ ಎಂಟ್ರಿ ಕೊಡ್ತಾರಾ? ಕಾದು ನೋಡಬೇಕಾಗುತ್ತೆ. ಹೇಸಲ್ವುಡ್ ಫಿಟ್ ಆಗಿದ್ದಾರಾ? ಸಾಲ್ಟ್ ಫಿಟ್ ಆಗಿದ್ದಾರಾ? ಆರ್‌ಸಿಬಿ ಪ್ಲೇಯಿಂಗ್ 11 ಹೇಗಿರಲಿದೆ ಲಕ್ನೋ ವಿರುದ್ಧ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶೇರ್ ಮಾಡಿ. ನೀವು ಆರ್‌ಸಿಬಿ ಅಭಿಮಾನಿ ಆದರೆ ಮಾತ್ರ ನಮ್ಮ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಆರ್‌ಸಿಬಿ ತಂಡದ ಪ್ಲೇಯಿಂಗ್ 11 ಆಗಿತ್ತು. CSK ವಿರುದ್ಧ ವಿರಾಟ್ ಕೊಹ್ಲಿ, ಬೆಥಲ್ ಓಪನಿಂಗ್ ಮಾಡಿದ್ರು. ಸಾಲ್ಟ್ಗೆ ಇಂಜುರಿ ಆಗಿದೆ, ಅದಕ್ಕೆ ಬೆಥಲ್ ಅವರು ಎಂಟ್ರಿ ಕೊಟ್ಟರು. ಈಗ ಸಾಲ್ಟ್ ಫಿಟ್ ಆಗಿದ್ರೆ ಬೆಥಲ್ ಜಾಗದಲ್ಲಿ ಸಾಲ್ಟ್ ಬರ್ತಾರೆ. ದೇವದತ್ ಪಡಿಕ್ಕಲ್ ಜಾಗದಲ್ಲಿ ಯಾರು ಬರ್ತಾರೆ? ದೇವದತ್ ಪಡಿಕ್ಕಲ್ ಲೆಫ್ಟ್ ಹ್ಯಾಂಡ್ ಪ್ಲೇಯರು ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ದೇವದತ್ ಪಡಿಕ್ಕಲ್ ಅವರ ಸ್ಥಾನಕ್ಕೆ ಮಯಾಂಕ್ ಅಗರ್ವಾಲ್ ಅವರು ಬಂದರು. ಆದರೆ ಪ್ಲೇಯಿಂಗ್ 11ಗೆ ಸ್ಟ್ರೈಟ್ ಅವೇ ಎಂಟ್ರಿ ಕೊಡ್ತಾರೆ. ಪಡಿಕ್ಕಲ್ ಜಾಗದಲ್ಲಿ ಸ್ವಸ್ತಿಕ್ ಚಿಕಾರ ಎಂಟ್ರಿ ಕೊಟ್ಟರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಹೊಡಿಬಡಿ ಆಟಗಾರ ಮಯಾಂಕ್ ಅಗರ್ವಾಲ್ನ ವೆಯ್ಟ್ ಮಾಡಿಸ್ಬೇಕಾಗುತ್ತೆ ನನ್ನ ಪ್ರಕಾರ. ನೆಕ್ಸ್ಟು ಬಿಗ್ಗೆಸ್ಟ್ ಚೇಂಜಸ್ ಏನಪ್ಪ ಅಂದರೆ ಲಿಂಗೀಸ್ ನೆಗಿಡಿ ಅವರು ಲಾಸ್ಟ್ ಮ್ಯಾಚ್ ಆಡಿದ್ರು. ಹೇಸಲ್ವುಡ್ ಅವರು ಆಡಿರಲಿಲ್ಲ, ಅವ್ರಿಗೂ ಕೂಡ ಇಂಜುರಿ ಆಗಿತ್ತು. ಈಗ ಹೇಸಲ್ವುಡ್ ಫಿಟ್ ಆಗಿದ್ದರೆ ಸ್ಟ್ರೈಟ್ ಅವೇ ನೆಗಿಡಿ ಅವರ ಜಾಗದಲ್ಲಿ ಹೇಸಲ್ವುಡ್ ಅವರು ಎಂಟ್ರಿ ಕೊಡ್ತಾರೆ. ಲಿಂಗೀಸ್ ನೆಗಿಡಿ ಕೂಡ CSK ವಿರುದ್ಧ ಸೂಪರಾಗಿ ಬೌಲಿಂಗ್ ಮಾಡೋದು, ಆದರೆ ಹೇಸಲ್ವುಡ್ ಸ್ಟ್ಯಾಂಡರ್ಡ್ಸ್ನ ಮ್ಯಾಚ್ ಮಾಡೋದಿಲ್ಲ. ಹೇಸಲ್ವುಡ್ ಅವರು ಎಂಟ್ರಿ ಕೊಡ್ತಾರೆ. ಪರ್ಪಲ್ ಕ್ಯಾಪ್ ರೇಸಲ್ಲೂ ಕೂಡ ಹೇಸಲ್ವುಡ್ ಅವರು ಇದ್ದಾರೆ. ಇದು ಆರ್‌ಸಿಬಿ ತಂಡದಲ್ಲಿ ಆಗುವ ಬದಲಾವಣೆ. ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನನಗಂತೂ ಕೂಡ ಗೊತ್ತಿಲ್ಲ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ 2-3 ಬದಲಾವಣೆ ಆಗೋದಕ್ಕೆ ರೆಡಿಯಾಗಿದೆ. ಬೆಥಲ್ ಜಾಗದಲ್ಲಿ ಸಾಲ್ಟ್ ಬರ್ತಾರೆ. ಪಡಿಕ್ಕಲ್ ಜಾಗದಲ್ಲಿ ಯಾರು ಬರ್ತಾರೆ? ಕ್ವಶನ್ ಮಾರ್ಕ್. ಲಿಂಗೀಸ್ ನೆಗಿಡಿ ಜಾಗದಲ್ಲಿ ಹೇಸಲ್ವುಡ್ ಬಂದೇ ಬರ್ತಾರೆ, ಬರೆದಿಟ್ಕೊಳ್ಳಿ. ಇದು ಆರ್‌ಸಿಬಿ ತಂಡದಲ್ಲಿ ಆಗುವ ಬದಲಾವಣೆ. ಇಂಪ್ಯಾಕ್ಟ್ ಪ್ಲೇಯರ್ ದೇವದತ್ ಪಡಿಕ್ಕಲ್ ಜಾಗದಲ್ಲಿ ಸುಯೇಶ್ ಶರ್ಮಾ ಅವರು ಎಂಟ್ರಿ ಕೊಡ್ತಿದ್ರು. ಸುಯೇಶ್ ಶರ್ಮಾ ಅವರು ಇದ್ದೇ ಇರ್ತಾರೆ. ದೇವದತ್ ಪಡಿಕ್ಕಲ್ ಜಾಗದಲ್ಲಿ ಮಯಾಂಕ್ ಅಗರ್ವಾಲ್ ಅಥವಾ ಸ್ವಸ್ತಿಕ್ ಚಿಕಾರನ ನೋಡಬಹುದು. ಇಬ್ಬರೂ ಕೂಡ ರೈಟ್ ಹ್ಯಾಂಡರ್ಸು. ಆ ಬ್ಯಾಟಿಂಗ್ ಆರ್ಡ್ರಲ್ಲಿ ಲೆಫ್ಟ್ ಹ್ಯಾಂಡರ್ಸ್ ಯಾರೂ ಕೂಡ ಇಲ್ಲ. ಬೆಥಲ್ನ ಉಳಿಸ್ಕೋತಾರೆ ಆರ್‌ಸಿಬಿ ತಂಡ. ಒಟ್ಟಿನಲ್ಲಿ ಆರ್‌ಸಿಬಿ ತಂಡಕ್ಕೆ ಒಳ್ಳೆಯ ತಲೆನೋವಾಗಿದೆ ಅಂತ ಹೇಳ್ಬೋದು. ಲಕ್ನೋ ವಿರುದ್ಧ ಇವತ್ತು ಆರ್‌ಸಿಬಿ ತಂಡ ಗೆದ್ದರೆ ನಮ್ಮ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಖಚಿತ. ನಿನ್ನೆಯ ಮ್ಯಾಚು ಪಂಜಾಬ್ ವರ್ಸಸ್ ಡೆಲ್ಲಿ ಮ್ಯಾಚು ಪಂದ್ಯ ರದ್ದಾಯಿತು. ಸ್ವಲ್ಪ ವಾರ್ ಸಿಚುವೇಶನ್ ಬಂದಿದೆ ಅಂತ ಇಬ್ಬರಿಗೂ ಕೂಡ 1 ಪಾಯಿಂಟ್ ಕೊಟ್ಟರು. ಇವತ್ತಿನ ಮ್ಯಾಚು ಕೋಲ್ಕತ್ತಾದಲ್ಲಿ ನಡೆಯೋದಿಲ್ಲ, ಲಕ್ನೋನಲ್ಲಿ ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿ ವಾರ್ ಸಿಚುವೇಶನ್ ಇರೋದಿಲ್ಲ. ಮ್ಯಾಚ್ ಕಂಪ್ಲೀಟಾಗಿ ನಡೆಯುತ್ತೆ. ಆರ್‌ಸಿಬಿ ತಂಡದ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಆಗೋದಂತೂ ಖಚಿತ. ನೀವು ಆರ್‌ಸಿಬಿ ಅಭಿಮಾನಿ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಆರ್‌ಸಿಬಿ ಪ್ಲೇಯಿಂಗ್ 11 ಏನಾಗಿರಬೇಕು ಅಂತ. ಬೆಳ್ಳಂ ಬೆಳಗ್ಗೆ ಆರ್‌ಸಿಬಿ ತಂಡದಲ್ಲಿ ಬದಲಾವಣೆ ಆಗುತ್ತೆ. ಲಕ್ನೋ ವಿರುದ್ಧ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ರೊಮಾರಿಯೋ, ಶೆಪರ್ಡ್, ಡೇವಿಡ್ ಫಿನಿಶಿಂಗ್ ಟಚ್ನ ಕೊಡ್ತಾರೆ. ಶೆಪರ್ಡ್ ಜಾಗದಲ್ಲಿ ಬೆಥಲ್ ಇರ್ತಾರಾ? ಅದು ಕೂಡ ಗೊತ್ತಿಲ್ಲ. ಆರ್‌ಸಿಬಿ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ ಲಕ್ನೋ ಪಿಚ್ಚಲ್ಲಿ ಹೆಂಗೆ ಆಡಬೇಕು, ಯಾರು ಪ್ಲೇಯಿಂಗ್ 11ನಲ್ಲಿ ಇರಬೇಕು ಅಂತ. ವಿಡಿಯೋನ ಶೇರ್ ಮಾಡಿ, ನನ್ನ ಅಕೌಂಟ್ನ ಫಾಲೋ ಮಾಡಿ. ಇವತ್ತಿನ ಮ್ಯಾಚ್ ಬೆಂಕಿಯಾಗಿರುತ್ತೆ. ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ.